ಗಂಡನ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ ಮತ್ತು ಹೆಂಡತಿ ಆದವಳ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ. ಸೊ ಈ ಒಂದು ಚೇಂಜ್ ಆಗಿದ್ದಾಗ ಅದು ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತಾ ಅಥವಾ ಅದರಿಂದ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ಮೇಡಮ್? ಬ್ಲಡ್ ಗ್ರೂಪ್ಗಿಂತ RH ಫ್ಯಾಕ್ಟರ್ ಅಂತ ಒಂದು ಅಂಶ ಇರುತ್ತೆ. RH ಫ್ಯಾಕ್ಟರ್, RH ಅಂತಂದರೆ ಇವಾಗ ನಾವು ನಮ್ಮ ಬ್ಲಡ್ ಗ್ರೂಪನ್ನು ಹೇಳಿದಾಗ ಅದನ್ನು ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತೀವಿ, ಹೌದಾ? ಅಂದರೆ ನನ್ನ ಬ್ಲಡ್ ಗ್ರೂಪು B ಪಾಸಿಟಿವ್ ಅಥವಾ O ನೆಗೆಟಿವ್ ಈ ಥರ ಹೇಳ್ತೀವಿ. ಸೊ ಗಂಡನ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದು ಹೆಂಡತಿದು ನೆಗೆಟಿವ್ ಇದ್ರೆ, ಬಾಕಿ ಯಾವುದೇ ಬ್ಲಡ್ ಗ್ರೂಪ್ ಇರಲಿ, ಗಂಡ ಪಾಸಿಟಿವ್ ಮತ್ತು ಹೆಂಡತಿ ನೆಗೆಟಿವ್ ಇದ್ದರೆ ಮತ್ತೆ ಅವಳು ಫಸ್ಟ್ ಪ್ರೆಗ್ನೆಂಟ್ ಆದಾಗ ಆ ಮೊದಲನೇ ಮಗು ಬ್ಲಡ್ ಗ್ರೂಪ್ನು ತಂದೆ ಹಾಗೆ ಪಾಸಿಟಿವ್ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಅವಳು ಕೆಲವೊಂದು ಇಂಜೆಕ್ಷನ್ಸನ್ನು ತಗೋಬೇಕಾಗತ್ತೆ. ಅಂದರೆ 6-7 ತಿಂಗಳ ಪ್ರೆಗ್ನೆನ್ಸಿ ನಡೀತಿರುವಾಗ ಒಂದು ಟೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್. ಗೈನಕಾಲಜಿಸ್ಟಿಗೆ ನೀವು ಮೆನ್ಷನ್ ಮಾಡಬೇಕು ಅದಕ್ಕೆ, ಇನ್ ಕೇಸ್ ಇದು ಯಾರು ಮದುವೆ ಆಗ್ತಾ ಇದ್ದಾರೆ ಅವ್ರದ್ದು ಏನಾದರೂ ವೈಫ್ ಅಂದರೆ ಆಗೋ ಹೆಂಡತಿ ನೆಗೆಟಿವ್ ಇದ್ದಾಳೆ, ಗಂಡ ಪಾಸಿಟಿವ್ ಇದ್ದಾನೆ ಅಂತಂದರೆ ನೀವು ಮಗು ಪ್ಲ್ಯಾನ್ ಮಾಡೋಕ್ಕೆ ಮುಂಚೆ ಫಸ್ಟ್ ಡಾಕ್ಟ್ರನ್ನ ಭೇಟಿ ಆಗಬೇಕು ಗೈನಕಾಲಜಿಸ್ಟ್ಗೆ. ಅವರಿಗೆ ಮೆನ್ಷನ್ ಮಾಡಿ ಈ ರೀತಿ ಬ್ಲಡ್ ಗ್ರೂಪ್ಸ್ ಇದೆ ಅಂತ. ಸೊ ಅವರು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಾದ್ರೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು, ಏನು ಕಾಳಜಿ ತಗೋಬೇಕು ಅನ್ನೋದನ್ನು ಹೇಳ್ತಾರೆ. ಅದಾದ ನಂತರ ಇನ್ ಕೇಸ್ ಏನಾದರೂ ಒಬ್ಬ ಹೆಣ್ಮಗಳು ನೆಗೆಟಿವ್ ಬ್ಲಡ್ ಇದೆ, ಅವಳದು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದಾಳೆ ಅಂತಂದರೆ ಯಾವ ಕಾರಣಕ್ಕೂ ಯಾವುದೇ ಮೆಡಿಕಲ್ ಟೆಸ್ಟನ್ನು ತಪ್ಪಿಸ್ಬೇಡಿ. ಇದು ಯಾಕೆ ಇಂಪಾರ್ಟೆಂಟ್, ಇದನ್ನು ಯಾಕೆ ಮಾಡಿಸ್ಬೇಕು, ಈ ರೀತಿ ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಸೊ ಆ ಟೆಸ್ಟನ್ನು ಮಾಡಿಸಿ ಇನ್ ಕೇಸ್ ಮಗು ಬ್ಲಡ್ ಗ್ರೂಪ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ ಆವಾಗ ಒಂದು ಇಂಜೆಕ್ಷನ್ ಕೊಡ್ತಾರೆ, ರೋಗ್ಯಾಮ್ ಅಂತ. ಈ ಇಂಜೆಕ್ಷನನ್ನು 6ನೇ ತಿಂಗಳು, ಹೌದು, ಕೂಮ್ಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ದಿಂದ ತಾಯಿ ರಕ್ತನ ತಗೊಂಡೆ ಟೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಮಗುವಿಂದು ಪಾಸಿಟಿವ್ ಇತ್ತು ಅಂತಂದರೆ ತಾಯಿ ರಕ್ತದಲ್ಲಿ ಬದಲಾವಣೆಗಳು ಗೊತ್ತಾಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೆರಿಗೆಯಾದ 72 ಗಂಟೆಗಳ ಒಳಗಡೆ ರೋಗ್ಯಾಮ್ ಅಂತ ಅಂದರೆ ಆಂಟಿ-D ಇರುವಂತ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಈ ಇಂಜೆಕ್ಷನ್ ಅನ್ನ ತಗೊಳ್ಳೇಬೇಕು. ತಾಯಿ ಕೊಡೋದು ಅಥವಾ ತಾಯಿ ತಗೋಬೇಕು. ಏನಾಗುತ್ತೆ ಅಂತಂದ್ರೆ ಹೆರಿಗೆ ಆಗುವಾಗ ಮಗು ಪಾಸಿಟಿವ್ ಇದೆ, ತಾಯಿ ನೆಗೆಟಿವ್. ಸೊ ಯಾವಾಗ ಹೊಕ್ಕಳು ಬಳ್ಳಿನ ಕಟ್ ಮಾಡ್ತಾರೆ ಆ ಟೈಮಲ್ಲಿ ತಾಯಿ ರಕ್ತದ ಜೊತೆಗೆ ಮಗುವಿನ ರಕ್ತ ಸಂಪರ್ಕಕ್ಕೆ ಬರುತ್ತೆ, ಮೊದಲ ಬಾರಿಗೆ ಮಿಕ್ಸ್ ಆಗುತ್ತೆ. ಅಲ್ಲಿವರೆಗೆ ಡಿರೆಕ್ಟ್ ಇದಾಗಿರಲ್ಲ. ಸೊ ಕಟ್ ಮಾಡಿದಾಗ ಡಿರೆಕ್ಟ್ ಕಾಂಟ್ಯಾಕ್ಟಲ್ಲಿ ಬರುತ್ತೆ ಬ್ಲಡ್. ಸೊ ಅದು ಬಂದಾಗ ತಾಯಿ ಬ್ಲಡ್ ನೆಗೆಟಿವ್ ಇರೋದ್ರಿಂದ ಅದು ಪಾಸಿಟಿವ್ ಅನ್ನ ಒಂದು ಏನಂತಾರೆ ಫಾರಿನ್ ಮಟೀರಿಯಲ್ ಅಂತ ರಿಕಗ್ನೈಸ್ ಮಾಡುತ್ತೆ. ಅಂದ್ರೆ ಒಂದು ಮತ್ತೆ ತಾಯಿ ಶರೀರ ಆಂಟಿಬಾಡಿನ ಆಗ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾರ್ಯಾರ್ದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಮೊದಲ ಹೆರಿಗೆಯಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮೊದಲ ಹೆರಿಗೆ ಅಂತ ಹೇಳೋದಿಲ್ಲ ನಾನು, ಮೊದಲ ಗರ್ಭ. ಇನ್ ಕೇಸ್ ಅವಳು ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಮಾಡಿಸ್ಕೊಂಡ್ರು ರಿಸ್ಕ್ ಇದೆ. ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ನ್ಯಾಚುರಲ್ ಆಗಿ ಆಯ್ತು, ಮಿಸ್ಕ್ಯಾರಿಯೇಜ್ ಆಯ್ತು ಅಂದ್ರೂ ರಿಸ್ಕ್ ಇದೆ. ಸೊ ಮೊದಲ ಗರ್ಭಕ್ಕೆ ಯಾವುದೇ ರೀತಿ ಅಪಾಯ ಇರೋದಿಲ್ಲ. ಆದ್ರೆ ಅವು ಆ ಇಂಜೆಕ್ಷನ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾಕೆಂದ್ರೆ ತಾಯಿಯ ಶರೀರದಲ್ಲಿ ಆಗಲೇ ಆಂಟಿಬಾಡೀಸ್ ಪ್ರಿಪೇರ್ ಆಗಿರುತ್ತೆ. ಸೊ ಅವಳು ಇನ್ನೊಂದು ಗರ್ಭ ಧರಿಸಿದ ತಕ್ಷಣ ಅದು ಪಾಸಿಟಿವ್ ಇತ್ತು ಅಂತಂದ್ರೆ ಈ ಆಂಟಿಬಾಡೀಸ್ ಎಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಗುವಿಗೆ ರಕ್ತದ ಕಾಯಿಲೆಗಳು ಇರುತ್ತದೆ. ಅಂದ್ರೆ ಹಿಮೋಲೈಟಿಕ್ ಡಿಸೀಸ್ ಆಫ್ ದ ನ್ಯೂ ಬಾರ್ನ್ ಅಂತ ಹೇಳ್ತಾರೆ. ಮಗುವಿನ ಕೆಂಪು ರಕ್ತ ಕಣಗಳನ್ನ ತಾಯಿ ರಕ್ತ ಕಣಗಳು ನಾಶ ಮಾಡ್ತಾ ಹೋಗುತ್ತೆ. ಸೊ ಮಗುವಿಗೆ ಹುಟ್ಟಿನಿಂದಲೇ ರಕ್ತದ ತೊಂದರೆ ಬರುತ್ತೆ. ಸೊ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿದೆ, ಸೊಲ್ಯೂಷನ್ಸ್ ಇದೆ. ಬಟ್ ಯಾಕೆ ನೀವು ಅಷ್ಟು ಚಿಕ್ಕ ಮಗುನೆಲ್ಲ ಕಾಂಪ್ಲಿಕೇಶನ್ಸಿಗೆ ಹಾಕೋದು? ಇದನ್ನ ಪ್ರಿವೆಂಟ್ ಮಾಡ್ಬೋದಲ್ಲ, ತಡೆಗಟ್ಟಬಹುದು. ಸೊ ಮುಂಚೆಯಿಂದಲೇ ಜಾಗೃತೆ ನೀವು ಫಾಲೋ ಮಾಡಿದ್ರೆ ಏನೂ ಆಗಲ್ಲ.